ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇದು KPSC ನಡೆಸ್ತಕ್ಕಂಥ ಪೇಪರ್ 1ನೇ ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ. ಸೊ 8ನೇ ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಡೈಲಿ ಬರ್ತಾ ಇರ್ತಕ್ಕಂಥ ಈ ಸೀರೀಸ್ನ ನೋಡ್ತಾ ಇರಿ. ಸೊ ಇದು ಏನಿರುತ್ತಲ್ಲ, ಕರ್ನಾಟಕದಲ್ಲಿ ಪ್ರಸ್ತುತ ನಡೀತಿರ್ತಕ್ಕಂಥ ಅಬಕಾರಿ ಎಕ್ಸಾಮ್ಗೆ ಮತ್ತು ಲ್ಯಾಂಡ್ ಸರ್ವೇಯರ್ ಎರಡೂ ಎಕ್ಸಾಮ್ಗೂ ಹೆಲ್ಪ್ ಆಗೋ ರೀತಿಯಾಗಿ ಇರುತ್ತೆ. ಸೊ ಕ್ವಶನ್ ಪೇಪರ್ KPSCದವರು ಕ್ವಶನ್ ಪೇಪರ್ ಯಾವ ರೀತಿ ತೆಗಿತಾರೋ ಸೊ ಅದರ ಲೆವೆಲ್ ಆಗಿರುತ್ತೆ. ಮತ್ತು ಇಲ್ಲೇನಪ್ಪ ಅಂದರೆ ಸ್ಟಾರ್ಟಿಂಗ್ ಹೇಳ್ತೀನಿ, 11ನೇ ಪ್ರಶ್ನೆ ಬಂದಿದೆ ಅಂತ ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಸೊ ಇವೆರಡನ್ನ ತೆಗೆದಿದ್ದೀನಿ. ಸೊ ಅದಕ್ಕೋಸ್ಕರ ಒಂದಿಷ್ಟು ಕ್ವಶನ್ಗಳು ಮಿಸ್ ಆಗಿದ್ದಾವೆ ಅಥವಾ ಸ್ಕಿಪ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಕರೆಂಟ್ ಅಫೇರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತಲ್ಲ, ಅದಕ್ಕೆ ಸಪ್ರೇಟ್ ಸೆಷನ್ ನಡೀತಾ ಇದೆ, ಅದನ್ನು ಕೂಡ ನೋಡ್ಕೊಡ್ರಿ. ಸೊ ಇಲ್ಲಿ ನೋಡಿರಿ, ಸ್ಟಾರ್ಟ್ ಮಾಡೋಣ. ಕೆಳಗಿನವುಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಪರಿಶೀಲಿಸಿದಾಗ ಇವುಗಳು ಯಾವ ಒಂದು ಸರೋವರದ ಬಗ್ಗೆ ಹೇಳುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ಇದು ಭಾರತದ ಅತಿ ದೊಡ್ಡ ಲವಣಯುಕ್ತ ಜೌಗು ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ದೇಶದ ಅತಿ ದೊಡ್ಡ ಲವಣಯುಕ್ತ ಜೌಗು ಪ್ರದೇಶ. ಇನ್ನು ಎರಡನೇದ್ದು, ಇದು ರಾಜಸ್ಥಾನದ ನಾಗೌರ್ ಮತ್ತು ಜೈಪುರ ಜಿಲ್ಲೆಗಳಲ್ಲಿ ಅರಾವಳಿ ಬೆಟ್ಟಗಳ ಗಡಿಯಲ್ಲಿ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇದಾಗಿ, ಇದರ ಪರಿಸರ ಪ್ರಾಮುಖ್ಯತೆಯಿಂದಾಗಿ ಇದನ್ನು 1990ರಲ್ಲಿ ರಾಮ್ಸಾರ್ ಸೈಟ್ ಎಂದು ಗೊತ್ತುಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಗೊತ್ತುಪಡಿಸಲಾಗಿದೆ 1990ರಲ್ಲಿ. ಸೊ ಇದು ಯಾವ ಸರೋವರ ಅಂತಂದರೆ ಇದು ಸಾಂಬಾರ್ ಸರೋವರ ಆಗುತ್ತೆ ಸ್ನೇಹಿತರೆ. ಸಾಂಬಾರ್ ಸರೋವರದ ಬಗ್ಗೆ ಈ 3 ಹೇಳಿಕೆಗಳು ಗುರುತುಪಡಿಸ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಚಹಾ ಉದ್ಯಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಸೊ ನಮ್ಮ ಭಾರತೀಯ ಚಹಾ ಉದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಟೀ ಆ್ಯಕ್ಟ್ 1953ರ ಅಡಿಯಲ್ಲಿ ಟೀ ಬೋರ್ಡ್ ಆಫ್ ಇಂಡಿಯಾವನ್ನು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ ಸ್ನೇಹಿತರೆ. ಸೊ ಟೀ ಆ್ಯಕ್ಟ್ 1953ರಲ್ಲಿ ಬಂದಿರತಕ್ಕಂಥ ಆ್ಯಕ್ಟ್ ಪ್ರಕಾರ ಈ ಒಂದು ಟೀ ಬೋರ್ಡ್ ಆಫ್ ಇಂಡಿಯಾವನ್ನು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯನ್ನಾಗಿ ಇದನ್ನು ಗುರುತಿಸಲಾಗಿದೆ. ಇನ್ನು ನೆಕ್ಸ್ಟ್ ಎರಡನೇದಕ್ಕೆ ಏನು ಹೇಳಿದೆ, ಸೊ ಭಾರತವು ಜಾಗತಿಕವಾಗಿ ಚಹಾದ ಅತಿ ದೊಡ್ಡ ರಫ್ತುದಾರನಾಗಿದ್ದು ಜಾಗತಿಕ ಚಹಾ ರಫ್ತಿನ 10% ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ 10% ಹೊಂದಿದೆ, ಬಟ್ ಅತಿ ದೊಡ್ಡ ಚಹಾ ರಫ್ತುದಾರಕ ನಮ್ಮ ದೇಶ ಅಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಸೊ ಅತಿ ದೊಡ್ಡ ರಫ್ತುದಾರಕ ಅಂದರೆ ಇದು ಚೀನಾ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎರಡನೇ ತಪ್ಪಾಗುತ್ತೆ. ಇನ್ನು ಮೂರನೇದ್ದು, ಅಸ್ಸಾಂ, ಡಾರ್ಜಿಲಿಂಗ್ ಮತ್ತು ನೀಲಗಿರಿ ಚಹಾಗಳು ತಮ್ಮ ಜಾಗತಿಕ ಪ್ರಾಮುಖ್ಯತೆಗಾಗಿ ಗುರುತಿಸಲ್ಪಟ್ಟಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇಲ್ಲಿ ಸರಿಯಾಗುತ್ತೆ. ಸೊ 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಸಿ ಆನ್ಸರ್ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದು, ಕುಡುಗೋಲು ಕಣ ಕಾಯಿಲೆ ಅಂದರೆ SCD ಅಂತ ಕರಿತೀವಿ. SCD ಅಂದರೆ ಸಿಕ್ಕಲ್ ಸೆಲ್ ಎನಿಮಿಯಾ ರೋಗ. ಸಿಕ್ಕಲ್ ಸೆಲ್ ಎನಿಮಿಯಾ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರೆ ಸೊ ಈ ರೀತಿಯಾಗಿ ಬರುತ್ತೆ, ಕುಡುಗೋಲು ಕಣ ಕಾಯಿಲೆ ಅಂತ. ಸೊ ಕನ್ಫ್ಯೂಸ್ ಆಗಿಬಿಟ್ರೆ ಸಿಕ್ಕಲ್ ಸೆಲ್ ಎನಿಮಿಯಾ ಅಸಹಜ ಆಕಾರದ ಬಿಳಿ ರಕ್ತ ಕಣಗಳ ಉತ್ಪಾದನೆಯಿಂದ ನಿರೂಪಿಸಲ್ಪಟ್ಟ ಒಂದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದೇನಪ್ಪ ಅಂದರೆ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಇದು ಬಿಳಿ ರಕ್ತ ಕಣಗಳ ಆಕಾರದ ಅಸ್ವಸ್ಥತೆ ಅಲ್ಲ, ಇದು ಕೆಂಪು ರಕ್ತ ಕಣದ ಒಂದು ರೋಗ ಆಗಿದೆ. ಕೆಂಪು ರಕ್ತ ಕಣದ ರೋಗ. ಸೊ ಅದಕ್ಕೋಸ್ಕರ ಒಂದೇ ತಪ್ಪಾಗುತ್ತೆ. ಇನ್ನು ಎರಡನೇದೇನು ಹೇಳುತ್ತೆ, ರಾಷ್ಟ್ರೀಯ ಸಿಕ್ಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ 2047ರ ವೇಳೆಗೆ ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಕುಡುಗೋಲು ಕೋಶ ರೋಗವನ್ನು ತೊಡೆದುಹಾಕಲು ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ 2047ರ ವೇಳೆಗೆ ಇದನ್ನು ಕಂಪ್ಲೀಟಾಗಿ ಎರಾಡಿಕೇಟ್ ಮಾಡಬೇಕಂತ ಗುರಿಯನ್ನು ಕೂಡ ಇಟ್ಟುಕೊಂಡಿದೆ. ಸೊ ಇಲ್ಲಿ ಎರಡನೇದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇವುಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದೇನು ಹೇಳುತ್ತೆ, ಇದು ಸ್ವಾಯತ್ತ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ ಇದು ಸ್ವಾಯತ್ತ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಆಹಾರ ಕಲಬೆರಕೆ ತಡೆ ಕಾಯ್ದೆ 1954 ಮತ್ತು ಹಣ್ಣು ಮತ್ತು ಮಾಂಸ ಆಹಾರ ಉತ್ಪನ್ನಗಳ ಆದೇಶದಂತಹ ಆಹಾರ ಸಂಬಂಧಿತ
ಕಾನೂನುಗಳಿಂದ ಏಕೀಕರಿಸುತ್ತದೆ ಅಂತ ಕೊಟ್ಟಿದ್ರೆ ಇದು ತಪ್ಪು. ಸೊ ಇದು ಎರಡನೇ ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಹಣ್ಣು ಮತ್ತು ಮಾಂಸ ಆಹಾರ ಉತ್ಪನ್ನಗಳ ಆದೇಶದಂತಹ ಆಹಾರ ಸಂಬಂಧಿತ ಕಾನೂನುಗಳನ್ನು ಏಕೀಕರಿಸಂಗಿಲ್ಲ. ಬಟ್ 1954ರ ಕಾಯ್ದೆ ಅಡಿಯಲ್ಲಿ ಬಂದಿದೆ. ಬಟ್ ಎರಡನೇದು ತಪ್ಪಾಗುತ್ತೆ. ಇದು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ 1 ಮತ್ತು 3 ಇಲ್ಲಿ ಸರಿಯಾಗ್ತವೆ. ಅಂದರೆ ಕೇವಲ 2 ಮಾತ್ರ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಬರಾಕ ನದಿ ವ್ಯವಸ್ಥೆಯು ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಬರಾಕ ನದಿ ವ್ಯವಸ್ಥೆ ಬಗ್ಗೆ ಈ ಹೇಳಿಕೆಗಳನ್ನು ನೋಡಿದಾಗ ಮೇಲ್ನೋವುಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಬರಾಕ ನದಿಯು ಸೇನಾಪತಿ ಜಿಲ್ಲೆಯ ಮಣಿಪುರ ಬೆಟ್ಟಗಳಲ್ಲಿ ಹುಟ್ಟಿ ಬಾಂಗ್ಲಾದೇಶಕ್ಕೆ ಹರಿಯುತ್ತದೆ. ಅಲ್ಲಿ ಇದನ್ನು ಸುರ್ಮಾ ಮತ್ತು ಕ್ಯೂಸಿಯಾರ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಈ ಬರಾಕ ನದಿ ಇದೆಲ್ಲ ಸೇನಾಪತಿ ಜಿಲ್ಲೆಯ ಮಣಿಪುರದಲ್ಲಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುತ್ತೆ. ಸೊ ಬಾಂಗ್ಲಾದೇಶಗಳು ಸುರ್ಮಾ ಮತ್ತು ಈ ಒಂದು ಕುಶಿಯಾರ ಅಂತ ಕರೀತಾರೆ. ಸೊ ಇದು ಸರಿಯಾಗಿದೆ 1ನೇದ್ದು. 2ನೇದ್ದು, ಬರಾಕ ಉಪಜಲಾನಯನ ಪ್ರದೇಶವು ಪ್ರಾಥಮಿಕವಾಗಿ ಭಾರತ, ಬಾಂಗ್ಲಾದೇಶ ಮತ್ತು ಭೂತಾನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭೂತಾನ್ ಒಳಗಡೆ ಹರಿಯಂಗಿಲ್ಲ. ಸೊ ಅದಕ್ಕೋಸ್ಕರನೇ ಭಾರತ, ಬಾಂಗ್ಲಾದೇಶ ಕರೆಕ್ಟ್, ಮತ್ತು ಭೂತಾನ್ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ 2ನೇದ್ದು. ಸೊ 2ನೇದು ತಪ್ಪು. ಇನ್ನು 3ನೇದ್ದು, ಬರಾಕ ಉಪಜಲಾನಯನ ಪ್ರದೇಶದಲ್ಲಿ ಲ್ಯಾಟರೈಟ್ ಮತ್ತು ಕೆಂಪು ಮತ್ತು ಹಳದಿ ಮಣ್ಣುಗಳನ್ನು ಪ್ರಧಾನವಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಲ್ಯಾಟರೈಟ್ ಮಣ್ಣು ಕಂಡು ಬರುತ್ತೆ, ಕೆಂಪು ಮತ್ತು ಹಳದಿ ಮಣ್ಣುಗಳು ಪ್ರಧಾನವಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಬರಾಕ ನದಿಯು ಬಯಲು ಮತ್ತು ಗುಡ್ಡಗಾಡು ಪ್ರದೇಶಗಳ ಮೂಲಕ ಹರಿಯುತ್ತದೆ. ಬಯಲು ಪ್ರದೇಶವು ದಟ್ಟವಾದ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಇದು ವ್ಯಾಪಕವಾಗಿ ಅಲ್ಲಿ ಕೂಡ ಈ ಒಂದು ನದಿಯ ಒಂದು ಉಪಯೋಗ ಮಾಡಿಕೊಂಡು ಬೆಳೀತಾರೆ. ಬಯಲು ಸೀಮೆಯಲ್ಲಿ ಅಲ್ಲಿ ಜನಸಂದಣಿ ಕೂಡ ಜಾಸ್ತಿ ಇದೆ. ಸೊ 1, 3, 4 ಸರಿಯಾಗ್ತವೆ. ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಗುಣಲಕ್ಷಣಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಪರಿಶೀಲಿಸಿರಿ, ಕೆಳಗಿನ ಯಾವ ವ್ಯಕ್ತಿತ್ವವನ್ನು ಈ ಗುಣಲಕ್ಷಣಗಳಿಂದ ಉತ್ತಮವಾಗಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಹೇಳಿಕೆಗಳು ಯಾವುದರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ 1899ರಲ್ಲಿ ಉಲ್ಗುಲಾನ್ ಚಳವಳಿಯನ್ನು ಪ್ರಾರಂಭಿಸಿದರು. ಸೊ ಉಲ್ಗುಲಾನ್ ಚಳವಳಿ ಯಾರು ಪ್ರಾರಂಭಿಸಿದರು? ಇದು ಬಿರ್ಸಾ ಮುಂಡಾ ಪ್ರಾರಂಭಿಸಿದರು. ಸೊ ಅದಕ್ಕೋಸ್ಕರ 1ನೇದರಲ್ಲಿ ಹೇಳ್ಬೋದು. ಬಟ್ ನೆಕ್ಸ್ಟ್ ಇನ್ನು 2 ನೋಡೋಣ. ಸೊ 1900ರಲ್ಲಿ ಜೌಕೋಪೈ ಅರಣ್ಯದಲ್ಲಿ ತನ್ನ ಗೆರಿಲ್ಲಾ ಗುಂಪಿನೊಂದಿಗೆ ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿದರು. ಸೊ ಇದು ಕೂಡ ಬಿರ್ಸಾ ಮುಂಡಾಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು 2000ರಲ್ಲಿ ಅವರ ಜನ್ಮ ವಾರ್ಷಿಕೋತ್ಸವದಂದು ಜಾರ್ಖಂಡ್ ರಾಜ್ಯವನ್ನು ಸ್ಥಾಪಿಸಲಾಯಿತು. ಇದು ಕೂಡ ಸರಿಯಾಗಿದೆ, ಬಿರ್ಸಾ ಮುಂಡಾಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಬಿರ್ಸಾ ಮುಂಡಾ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳಿವು. ನೆಕ್ಸ್ಟ್, ಕ್ಯಾಸನೂರು ಅರಣ್ಯ ರೋಗ. ಸೊ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ, KFD ಅಂತ. ಸೊ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಿಕೆಗಳನ್ನು ನೋಡೋದಾದ್ರೆ ಮೊದಲನೇದ್ದು ಏನಪ್ಪ ಅಂದರೆ, ಇದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ವೈರಲ್ ಹೆಮರಾಲಜಿ ಕಾಯಿಲೆಯಾಗಿದೆ. ಸರಿಯಾಗಿದೆ. ಇದು ವೈರಲ್ ಹೆಮರಾಲಜಿ ಕಾಯಿಲೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಇನ್ನು ಇದು ಮುಖ್ಯವಾಗಿ ಸೋಂಕಿತ ಸೊಳ್ಳೆಗಳಿಂದ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಸೊಳ್ಳೆಗಳು ಅಲ್ಲ ಸ್ನೇಹಿತರೆ, ಸೊ ಟಿಕ್ಸ್ ಅಂತ ಬರ್ತವೆ. ಟಿಕ್ಸ್ ಮೂಲಕ ಹರಡುತ್ತೆ. ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ಇಂಗ್ಲೀಷ್ ಒಳಗಡೆ ಟಿಕ್ಸ್ ಅಂತ ಕರೀತಾರೆ. ಸೊ ಟಿಕ್ಸ್ ಮೂಲಕ ಹರಡುತ್ತೆ ಇದು. ಸೊ 2ನೇ ತಪ್ಪಾಗುತ್ತೆ. ಹಾಗಾಗಿ 1 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅನ್ನುವಂಥ ಕೃತಿಯ ಕರ್ತೃ ಪ್ರಭು ಶಂಕರ್ ಅವರಾಗಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಆಯ್ದ ಕೈಗಾರಿಕಾ ವಲಯಗಳ ಸಂದರ್ಭದಲ್ಲಿ ಯಾವ ಕ್ಷೇತ್ರವು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಕರ್ನಾಟಕದಲ್ಲಿ ಆಯ್ದ ಕೈಗಾರಿಕಾ ವಲಯಗಳ ಸಂದರ್ಭದಲ್ಲಿ ಯಾವ ಕ್ಷೇತ್ರವು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅಂದರೆ ಇದು ಗಾರ್ಮೆಂಟ್ ಉದ್ಯಮ ಇದೆಯಲ್ಲ. ಸೊ ಇದು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್,
ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಸ್ಥಿರ ಬೆಲೆಯಲ್ಲಿ GSDP 2011-12 ಎಂಬ ಪದವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ಸೊ GSDPಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಇದನ್ನು ಸೂಚಿಸುತ್ತೆ ಅಂತ ಅಂದರೆ, ಇದು ಮೂಲ ವರ್ಷದ 2011-12 ಬೆಲೆಗಳನ್ನು ಬಳಸಿಕೊಂಡು ಹಣದುಬ್ಬರದ ಅಂದರೆ GSDP ಲೆಕ್ಕಪತ್ರವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಒಂದು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ 2011-12ನ್ನು. ಸೊ ಅದನ್ನು ಬೇಸ್ ಇಯರ್ ಆಗಿ ತೆಗೆದುಕೊಂಡು ಹಣದುಬ್ಬರವನ್ನು ಅಳಿತಕ್ಕಂಥದ್ದು GSDP ಲೆಕ್ಕಪತ್ರ. ಸೊ ಇದನ್ನು ಇದು ಪ್ರತಿನಿಧಿಸುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಕರ್ನಾಟಕದ ಆರ್ಥಿಕ ಸಮೀಕ್ಷೆಯು ಸಂದರ್ಭದಲ್ಲಿ ಸ್ಥಿರ ಬೆಲೆಗಳಲ್ಲಿ ಅಂದರೆ 2011-12 NSDP ಯಲ್ಲಿನ ಏರಿಕೆಯು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಏರಿಕೆ ಕರ್ನಾಟಕದ ಆರ್ಥಿಕ ಬಗ್ಗೆ ಪರಿಸ್ಥಿತಿ ಸೂಚಿಸುವುದು ಏನಪ್ಪಾ ಅಂತಂದರೆ, ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಸ್ತಿ ಸವಕಳಿ ಮತ್ತು ಬೆಲೆ ಬದಲಾವಣೆಗಳ ಪರಿಣಾಮಗಳನ್ನು ತೆಗೆದುಹಾಕುವ ನಂತರ ಇದು ನಿಜವಾದ ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುವುದಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪಾಸ್ ಮಾಡ್ಕೊಂಡು ಓದ್ಕೊಂಡು ಮುಂದೆ ಹೋಗಿ ಸ್ನೇಹಿತರೆ, ಯಾರಿಗೆ ಅರ್ಥ ಆಗಿಲ್ಲ ಅಂದ್ಕೊಂಡ್ರು. ನೆಕ್ಸ್ಟ್, ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಪ್ರಸ್ತುತ ಬೆಲೆಗಳಲ್ಲಿ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನವನ್ನು ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇದು ಉಲ್ಲೇಖಿಸುವಾಗ ಈ ಕೆಳಗಿನ ಯಾವ ಹೇಳಿಕೆಗಳು ನಿಖರವಾಗಿವೆ ಅಂತ ಕೇಳಿದ್ದಾರೆ. ಸೊ ಈ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಹೇಳುವಾಗ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸ್ಥಿರ ಸ್ವತ್ತುಗಳ ಮೇಲಿನ ಸವಕಳಿಯನ್ನು ಕಳೆದ ನಂತರ ಇದು ರಾಜ್ಯದ ಒಟ್ಟು ಆದಾಯವನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಸ್ಥಿರ ಸ್ವತ್ತುಗಳು ಅಂದರೆ ಯಾವ ಸ್ಥಿರವಾಗಿರುತ್ತವೋ ಅವುಗಳ ಮೇಲಿನ ಸವಕಳಿಯ ಕಳೆದ ನಂತರ ಇದು ರಾಜ್ಯದ ಒಟ್ಟು ಆದಾಯ ಆಗುತ್ತೆ. ಒಂದನೇ ಸರಿಯಾಗಿದೆ. ಇದು ವಿದೇಶದಿಂದ ಗಳಿಸಿದ ಅಂಶ ಆದಾಯವನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಸೊ ವಿದೇಶದಿಂದ ಇದು ಯಾವುದು ಅಳವಡಿಸಂಗಿಲ್ಲ. ಸೊ ಒಂದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರಾಜ್ಯದ ಸರಾಸರಿ ಹೋಲಿಸಿದರೆ ಯಾವ ನಗರ ಸ್ಥಳೀಯ ಸಂಸ್ಥೆಯು ಲಿಂಗ ಅನುಪಾತದಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ನಗರದ ಒಂದು ನಗರ ಸ್ಥಳೀಯ ಸಂಸ್ಥೆಯು ಲಿಂಗಾನುಪಾತದಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು ಅಂತ ಅಂದರೆ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆಯಲ್ಲ. ಸೊ ಇಲ್ಲಿ ಅಂದರೆ ಲಿಂಗಾನುಪಾತ ಅತ್ಯಂತ ಕಡಿಮೆ ಇದೆ. ಸೊ ಜಾಸ್ತಿ ಇದು ತೋರಿಸುತ್ತೆ, ವೇರಿಯೇಷನ್ ತೋರಿಸುತ್ತೆ. ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಇರತಕ್ಕಂಥದ್ದು ಅಂದರೆ ಲಿಂಗಾನುಪಾತ ಸಮವಾಗಿರ್ತಕ್ಕಂಥದ್ದು ಅದು ಉಡುಪಿ ಆಗುತ್ತೆ. ಸೊ ಲಿಂಗಾನುಪಾತ ಹೆಚ್ಚಿಗೆ ಅಂದರೆ ಡಿಫ್ರೆನ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗುತ್ತೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಯೋಜನೆಗಳು ನಗರ ಪ್ರದೇಶಗಳ ಹಸಿರೀಕರಣಕ್ಕೆ ನೇರವಾಗಿ ಸಂಬಂಧಿಸಿವೆ ಅಂತ ಕೇಳ್ತಾರೆ. ಸೊ ನಗರ ಪ್ರದೇಶಗಳ ಹಸಿರೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಂದರೆ ನಗರ ವನ ಯೋಜನೆ. ಸೊ ಇದು ನಗರ ಪ್ರದೇಶಗಳ ಅಂದರೆ ಜಾಸ್ತಿ ಅಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನಗರ ಪ್ರದೇಶಗಳ ಹಸಿರೀಕರಣಕ್ಕೆ ಸಂಬಂಧಪಟ್ಟಿದ್ದು ನಗರ ವನ ಯೋಜನೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಅಂತ ಕರಿತೀವಿ ಕುರಿತಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಮೊದಲನೇದು ಒಳನಾಡು ಮತ್ತು ಸಮುದ್ರ ಮೀನುಗಾರಿಕೆ ಅಭಿವೃದ್ಧಿಗಾಗಿ ಈ ಯೋಜನೆಯು ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕವಾಗಿದೆ. ಇದು ತಪ್ಪು. ಸೊ ಇದು ಬರೀ ಕರ್ನಾಟಕ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಆಗಿದೆ. ಸೊ ಅದಕ್ಕೋಸ್ಕರ ಒಂದೇ ತಪ್ಪಾಗುತ್ತೆ. ಇದು ಮೀನುಗಾರಿಕೆ ಕ್ಷೇತ್ರದ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಅಭಿವೃದ್ಧಿಯನ್ನು ಸಾಧಿಸಲು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ಸರಿಯಾಗುತ್ತೆ. ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಒಳಗೊಂಡಿರ್ತಕ್ಕಂಥದ್ದು PMMSY ಅನ್ನುವಂಥದ್ದು. ನೆಕ್ಸ್ಟ್, ಈ ಯೋಜನೆಯು ಮೀನುಗಾರರಿಗೆ ವಿಮಾ ರಕ್ಷಣೆ ನಿಬಂಧನೆಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಈ ಯೋಜನೆ ಇದೆಲ್ಲ ಸೊ ಮೀನುಗಾರರಿಗೆ ವಿಮಾ ಅಂದರೆ ಇನ್ಶೂರೆನ್ಸನ್ನು ಒಳಗೊಂಡಿದೆ ಸ್ನೇಹಿತರೆ. ಸೊ 2-3 ಸರಿಯಾಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗ್ರಾಮೀಣ ಕರ್ನಾಟಕದ ಬೆಲೆ ಪರಿಸ್ಥಿತಿಯ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿನ ಹೆಚ್ಚಳವು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಗ್ರಾಮೀಣ ಕರ್ನಾಟಕದ ಬೆಲೆ ಪರಿಸ್ಥಿತಿಯ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿನ ಹೆಚ್ಚಳ ಸೂಚಿಸುವುದು ಯಾವುದನ್ನು ಅಂತಂದರೆ ಆಪ್ಷನ್ ಡಿ, ಕೃಷಿ ಕಾರ್ಮಿಕರ ಜೀವನ ವೆಚ್ಚದಲ್ಲಿನ ಏರಿಕೆಯನ್ನು ಇದು ಸೂಚಿಸುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ವ್ಯಾಪಾರ ಪ್ರಚಾರದ ಸಂದರ್ಭದಲ್ಲಿ
ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಕರಿತೀವಿ, VTPC ಕೆಳಗಿನ ಯಾವ ಉಪಕ್ರಮಗಳಿಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಸಂಬಂಧಪಟ್ಟಿರತಕ್ಕಂಥದ್ದು ಯಾವ ಉಪಕ್ರಮಕ್ಕೆ ಅಂತ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳನ್ನು ಆಯೋಜಿಸುವುದು ಮತ್ತು ರಫ್ತು ಸಂಬಂಧಿತ ತರಬೇತಿಯನ್ನು ನೀಡುವುದು ಈ ಒಂದು VTPC ಅಂದರೆ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಈ ಒಂದು ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಕರಿತೀವಿ. ಪ್ರಮೋಷನ್ ಸೆಂಟರ್ ಸಂಬಂಧಪಟ್ಟಿರತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳನ್ನು ಆಯೋಜಿಸುವುದು ಮತ್ತು ರಫ್ತು ಸಂಬಂಧಿತ ತರಬೇತಿಗಳನ್ನು ನೀಡುವುದು ಇದರ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್, ಗ್ರಾಮ ಪಂಚಾಯಿತಿ ಸಭೆಯನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಸಭೆಯನ್ನು ಗರಿಷ್ಠ ಅಂತ ಅಂದರೆ 2 ತಿಂಗಳಿಗೊಮ್ಮೆ ಆದರೂ ನಡೆಸಬೇಕು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೆ ಬಂದಿರತಕ್ಕಂಥದ್ದು ಯಾವಾಗ ಅಂತಂದರೆ ಮೇ 10 1993ರಂದು ಜಾರಿಗೆ ಬಂದಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಸದಸ್ಯರನ್ನು ಅವರ ದುರ್ವರ್ತನೆಗಾಗಿ ಯಾರು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಗ್ರಾಮ ಪಂಚಾಯತ್ ಸದಸ್ಯರನ್ನು ಅವರ ದುರ್ವರ್ತನೆಗಾಗಿ ಯಾರು ಅಧಿಕಾರದಿಂದ ತೆಗೆದುಹಾಕುವ ಅಧಿಕಾರ ಹೊಂದಿದ್ದಾರೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ಸರ್ಕಾರ. ಸೊ ಸರ್ಕಾರಕ್ಕೆ ಇದು ಅಧಿಕಾರ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾನೆ ಅಂತ ಕೇಳಿದ್ದಾರೆ. ಸೊ ಗ್ರಾಮ ಪಂಚಾಯತ್ ಸದಸ್ಯ ತಮ್ಮ ರಾಜೀನಾಮೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನೀಡ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯು ಅಂಗೀಕರಿಸಿದ ನಿರ್ಣಯದ ಪ್ರತಿಯನ್ನು ಸಭೆಯ ದಿನಾಂಕದಿಂದ ಎಷ್ಟು ದಿವಸಗಳವರೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳುಹಿಸಬೇಕು ಅಂತ ಕೇಳಿದ್ದಾರೆ. ಸೊ ಎಷ್ಟು ದಿವಸಗಳವರೆಗೆ ಅಂತಂದರೆ 10 ದಿನಗಳ ಒಳಗೆ. ಸೊ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿಯಾಗಿ ಅಂಗೀಕರಿಸಿದ ನಿರ್ಣಯದ ಪ್ರತಿಯನ್ನು ಸಭೆಯ ದಿನಾಂಕದಿಂದ 10 ದಿನಗಳೊಳಗೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳಿಸಬೇಕಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಗ್ರಾಮ ಪಂಚಾಯತ್ ಜೀತ ಪದ್ಧತಿ ಸಂಬಂಧದಲ್ಲಿ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಸೊ ಗ್ರಾಮ ಪಂಚಾಯತಿ ಜಿಲ್ಲಾಧಿಕಾರಿ DC ರವರಿಗೆ ಏನಪ್ಪ ಅಂದರೆ ಈ ಒಂದು ಜೀತ ಪದ್ಧತಿಯ ವರದಿ ಸಂಬಂಧಪಟ್ಟಿರ್ತಕ್ಕಂಥ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಅಧ್ಯಕ್ಷನು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರ್ಯ ಮಾಡುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟರೆ ಎಷ್ಟು ದಿವಸ ಒಳಗೆ ನೋಟಿಸ್ ನೀಡಿ ಸಭೆಯನ್ನು ಕರೆಯಬಹುದು ಅಂತ ಕೇಳಿದ್ದಾರೆ. ಸೊ ಎಷ್ಟು ದಿವಸದ ಒಳಗೆ ನೋಟಿಸನ್ನು ನೀಡಿ ಸಭೆಯನ್ನು ಕರೆಯಬಹುದು ಅಂತ ಅಂದರೆ 24 ಗಂಟೆಗಳ ಒಳಗೆ ನೋಟಿಸನ್ನು ನೀಡಿ ಸಭೆಯನ್ನು ಕರೆಯಬಹುದಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷನು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಒಂದು ಕಾರ್ಯ ಅಗತ್ಯ ಅನಿಸಿದರೆ 24 ಗಂಟೆ ಒಳಗಡೆ ನೋಟಿಸನ್ನು ನೀಡಿ ಕರೆಯಬಹುದು. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮತ್ತು ನೌಕರರ ಮೇಲ್ವಿಚಾರಣೆ ನಿಯಂತ್ರಣದ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮತ್ತು ನೌಕರರ ಮೇಲ್ವಿಚಾರಣೆ ನಿಯಂತ್ರಣ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ ಅಂತಂದರೆ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ರವರು ಹೊಂದಿರುತ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿಗಳಿಗೆ ಸಮಾನ ಮತಗಳು ಬಂದಂತಹ ಸಂದರ್ಭದಲ್ಲಿ ಕೆಳಕಂಡ ವಿಧಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾವುದೇ ಒಂದು ಅಭ್ಯರ್ಥಿಗಳಿಗೆ ಸಮಾನ ಮತಗಳು ಬಂದಂಥ ಸಂದರ್ಭದಲ್ಲಿ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಅಂದರೆ ಇದು ಆಪ್ಷನ್ ಸಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಚೀಟಿ ಎತ್ತಿ ಅವರನ್ನು ಆಯ್ಕೆ ಮಾಡ್ತಾರೆ. ಗೈಡೆಡ್ ಪಿನಾಕ ವೆಪನ್ ಸಿಸ್ಟಮ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಸೊ ಗೈಡೆಡ್ ಪಿನಾಕ ವೆಪನ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಇದು ಬಹು ಬ್ಯಾರೆಲ್ ರಾಕೆಟ್ ಲಾಂಚರ್ ಆಗಿದ್ದು ಅಂದರೆ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ ಇದೆಯಲ್ಲ. ಸೊ ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆ ವತಿಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಏನಪ್ಪ ಅಂದ್ರೆ ಗೈಡೆಡ್ ಪಿನಾಕಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನೆರಡನೇದ್ದು ಇದು ಅದರ ಚಲನಶೀಲತೆಗೆ ಹೆಸರುವಾಸಿಯಾಗಿದೆ. ನವೀಕರಿಸಿದ ಆವೃತ್ತಿಯು 120 ಮತ್ತು 300 ಕಿಲೋಮೀಟರ್ ವ್ಯಾಪ್ತಿಯನ್ನು ತಲುಪುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು ಸ್ನೇಹಿತರೆ. ಸೊ ಎರಡನೇ ತಪ್ಪು, ಒಂದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಜೀನ್ ಎಡಿಟಿಂಗ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಮ್ಯೂಟೇಷನ್ ಅಂತ ಕರಿತೀವಿ ಜೀನ್ ಎಡಿಟಿಂಗ್. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಏನಿರುತ್ತೆ, ಇದು ನಿರ್ದಿಷ್ಟ DNA ಅನುಕ್ರಮಗಳ ಸೇರ್ಪಡೆ, ಅಳಿಸುವಿಕೆ ಅಥವಾ ಮಾರ್ಪಾಡುಗಳನ್ನು ಅನುಮತಿಸುತ್ತದೆ. ಇದು ಸರಿಯಾಗಿದೆ. ಏನಪ್ಪ ಅಂದರೆ ಯಾವುದೋ ಒಂದು ನಿರ್ದಿಷ್ಟ DNA ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಒಂದು ಟೈಪ್ DNA ಮಾಡಿಫಿಕೇಶನ್ ಮಾಡ್ತಾರೆ. ಸೊ ಅಲ್ಲಿ ನಿರ್ದಿಷ್ಟ ಒಂದು DNA ಅಳಿಸ್ಬೋದು ಮತ್ತು ಅದನ್ನು ಮಾಡಿಫಿಕೇಶನ್ ಕೂಡ ಮಾಡಬಹುದಾಗಿದೆ. ಇದು ಜೀನ್ ಎಡಿಟಿಂಗ್ ಅಂತ ಕರೀತಾರೆ. ಇನ್ನು ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ಗಳು ಮತ್ತು ಟ್ಯಾಲೆನ್ಗಳು ಜೀನ್ ಎಡಿಟಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುವ ತಂತ್ರಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಪ್ರಾಜೆಕ್ಟ್ ವೀರ್ಗಾಥಾ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಪ್ರಾಜೆಕ್ಟ್ ವೀರ್ಗಾಥಾಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಹೇಳುತ್ತೆ, ಇದು ಕೇಂದ್ರ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಸರಿಯಾಗಿದೆ. ಪ್ರಾಜೆಕ್ಟ್ ವೀರ್ಗಾಥಾ ಇದೆಯಲ್ಲ, ಇದು ಕೇಂದ್ರ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಇದು ವಿದ್ಯಾರ್ಥಿಗಳಲ್ಲಿ ಶೌರ್ಯ ಪ್ರಶಸ್ತಿ ಪುರಸ್ಕೃತರ ನಿಸ್ವಾರ್ಥ ತ್ಯಾಗ ಮತ್ತು ಧೈರ್ಯದ ಸ್ಫೂರ್ತಿದಾಯಕ ಕಥೆಗಳನ್ನು ಪ್ರಸಾರ ಮಾಡುವ ಗುರಿಯನ್ನು ಇದು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದರೆ ಪ್ರಾಜೆಕ್ಟ್ ವೀರ್ಗಾಥಾಗೆ ಸಂಬಂಧಪಟ್ಟಿರ್ತಕ್ಕಂತೆ 1 ಮತ್ತು 2 ಇಲ್ಲಿ ಸರಿಯಾಗಿರ್ತವೆ. ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, RS-26 ರುಬೇಜ್ ಕ್ಷಿಪಣಿಯನ್ನು ಈ ಕೆಳಗಿನ ಯಾವ ರಾಷ್ಟ್ರ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಸೊ RS-26 ರುಬೇಜ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತಂದರೆ ಇದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ, ರಷ್ಯಾ. ಇದು ರಷ್ಯಾ ಅಭಿವೃದ್ಧಿಪಡಿಸಿರ್ತಕ್ಕಂಥ ಕ್ಷಿಪಣಿಯಾಗಿದೆ. ನೆಕ್ಸ್ಟ್, ಫೈಟೋಪ್ಲಾಂಕ್ಟನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿದೆ ಅಂತ ಕೇಳಿದ್ದಾರೆ. ಸೊ ಫೈಟೋಪ್ಲಾಂಕ್ಟನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು, ಇದು ಸಮುದ್ರ ಆಹಾರ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸೂಕ್ಷ್ಮ ಸಸ್ಯವಾಗಿದೆ. ಸರಿಯಾಗಿದೆ. ಫೈಟೋಪ್ಲಾಂಕ್ಟನ್ ಏನಿರುತ್ತಲ್ಲ ಇದು ಸಮುದ್ರದ ಆಳದಲ್ಲಿ ಬೆಳೀತಕ್ಕಂಥ ಸೂಕ್ಷ್ಮ ಸಸ್ಯವಾಗಿದೆ. ಸೊ 1ನೇದು ಸರಿಯಾಗುತ್ತೆ. ಇನ್ನು ಸಮುದ್ರದ ನೀರಿನಲ್ಲಿ ಸೂರ್ಯನ ಬೆಳಕು ಮತ್ತು ಪೋಷಕಾಂಶಗಳ ಲಭ್ಯತೆ ಇದ್ದಾಗ ಇದು ಹೇರಳವಾಗಿ ಅರಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ನೀರಿನ ಮುಖಾಂತರ ಸೂರ್ಯನ ಬೆಳಕು ಹೋಗಿ ನೆಲಕ್ಕೆ ಅಂದರೆ ಸಮುದ್ರದ ಮಟ್ಟದ ನೆಲಕ್ಕೆ ಮುಟ್ಟಿದಾಗ ಅಲ್ಲಿ ಫೈಟೋಪ್ಲಾಂಕ್ಟನ್ ಬೆಳೆಯುತ್ತೆ ಸ್ನೇಹಿತರೆ. ಸೊ ಇದು 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಫೈಟೋಪ್ಲಾಂಕ್ಟನ್ಸ್ ಅಂತ ಅಂದರೆ ನೆನ್ಪಿಟ್ಕೊಡ್ರಿ, ಸಮುದ್ರದ ಒಳಗೆ ಬೆಳೀತಕ್ಕಂಥ ಸಸ್ಯ ರಾಶಿ. ನೆಕ್ಸ್ಟ್, ಕೆಳಗಿನ ಲಕ್ಷಣಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಏನಪ್ಪ ಅಂದರೆ ಈ ಮೇಲಿನ ಗುಣಲಕ್ಷಣಗಳಿಂದ ಯಾವ ಜಲಚರ ಪ್ರಭೇದವನ್ನು ಉತ್ತಮವಾಗಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಲಕ್ಷಣಗಳು ಯಾವ ಜಲಚರಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಮೊದಲನೇದು ಸಿಹಿ ನೀರಿನಲ್ಲಿ ಮಾತ್ರ ವಾಸಿಸುತ್ತದೆ. ಸೊ ಸಿಹಿ ನೀರಿನಲ್ಲಿ ಮಾತ್ರ ವಾಸಿಸ್ತಕ್ಕಂಥದ್ದು ನೋಡೋಣ ಬನ್ನಿ. ನೆಕ್ಸ್ಟ್, ಮೂಲಭೂತವಾಗಿ ಕುರುಡು ಮತ್ತು ಎಕೋಲೇಷನ್ ಬಳಸಿ ಬೇಟೆಯಾಡುತ್ತದೆ. ಸೊ ಅಂದರೆ ಅದಕ್ಕೆ ಕಣ್ಣು ಕಾಣಂಗಿಲ್ಲ. ಎಕೋ ಅಂದರೆ ಒಂದು ವೇವ್ಸ್ ಮೇಲೆ ಅದು ಇದು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಏನಪ್ಪ ಡಾಲ್ಫಿನ್ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಇದು ಇನ್ನು ನೀರಿನ ಅಡಿಯಲ್ಲಿ ಉಸಿರಾಡಲು ಸಾಧ್ಯವಿಲ್ಲ, ಅದಕ್ಕೋಸ್ಕರನೇ ಅದು ಜಾಸ್ತಿ ಹೊರಗಡೆ ಬಂದು ಉಸಿರು ತೆಗೆದುಕೊಂಡು ಜಿಗಿತಾ ಇರುತ್ತೆ. ಯಾವಾಗಲೂ ಡಾಲ್ಫಿನ್ ನೋಡಿರ್ಬೋದು ನೀವು, ಮೇಲಕ್ಕೆ ಬಂದು ಕೆಳಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೆ ನೀರಿನಲ್ಲಿ ಉಸಿರಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಹಾಗಾಗಿ ಹೊರಗಡೆ ಬಂದು ಆಕ್ಸಿಜನ್ ತೆಗೆದುಕೊಂಡು ಮತ್ತೆ ಹೋಗುತ್ತೆ. ಸೊ ಇಲ್ಲಿ ಇದು ಡಾಲ್ಫಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಸೊ ಇದು ಹೇಳ್ತಕ್ಕಂಥದ್ದು ಡಾಲ್ಫಿನ್ಗೆ. ನೆಕ್ಸ್ಟ್, ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥದ್ದು ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ವನ್ಯಜೀವಿ ಅಭಯಾರಣ್ಯವಾಗಿದೆ. ನೆಕ್ಸ್ಟ್, ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಸೊ ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ನೋಡಿದಾಗ ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಇದು ದಕ್ಷಿಣ ಅಮೆರಿಕಕ್ಕೆ ಸ್ಥಳೀಯವಾಗಿರುವ ಬೇಟೆಯ ದೊಡ್ಡ ಆಕರ್ಷಕವಾಗಿದ್ದ ಪಕ್ಷಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, 1ನೇದ್ದು. ನೆಕ್ಸ್ಟ್ 2ನೇದು ಏನು ಹೇಳುತ್ತೆ, ಇದನ್ನು IUCN ಕೆಂಪು ಪಟ್ಟಿ ಅಡಿಯಲ್ಲಿ ಅಳಿವಿನಂಚಿನಲ್ಲಿರುವೆಂದು ಇದು ಮಾಡಿದೆ. ಸೊ ಇದು ಕೂಡ ತಪ್ಪಾಗುತ್ತೆ. ಆನ್ಸರ್ ಡಿ ಆಗುತ್ತೆ ನೋಡಿ. ನೆಕ್ಸ್ಟ್, ನೀರು ಮತ್ತು ತ್ಯಾಜ್ಯ ವಸ್ತುಗಳು ಶೇಖರಣೆಯಾಗುವುದರಿಂದ ಈ ಕೆಳಗಿನ ಯಾವುದನ್ನು ಜೀವಕೋಶದ ಸಂಗ್ರಹಣಾ ಕೊಠಡಿ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಸ್ಟೋರೂಮ್, ಜೀವಕೋಶದ ಸ್ಟೋರೂಮ್ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಪ್ಪ ಅಂತಂದರೆ ಆಪ್ಷನ್ ಬಿ, ರಸದಾನಿಗಳನ್ನು ಕರೆಯಲಾಗುತ್ತದೆ. ರಸದಾನಿಗಳು ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್,
ಮಿಯಾಸಿಸ್ ಎಂದರೆ ಇಳಿಸುವ ಕಡಿಮೆ ಮಾಡುವ ವಿಭಜನೆ. ಇದು ಈ ಕೆಳಗಿನ ಯಾವುದರಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಮಿಯಾಸಿಸ್ ಅನ್ನುವಂಥದ್ದು ಅಂದರೆ ಇಳಿಸುವ ಕಡಿಮೆ ಮಾಡುವ ವಿಭಜನೆ ಆಗುತ್ತೆ. ಸೊ ಇದು ಯಾವುದರಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ನಡೀತಕ್ಕಂಥದ್ದು ಯಾವುದರಲ್ಲಿ ಅಂತಂದರೆ ಪುನರುತ್ಪತ್ತಿ ಕೋಶಗಳಲ್ಲಿ ನಡೆಯುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಪ್ಲಾಸ್ಮಾದಲ್ಲಿರುವ ಫೈಬ್ರಿನೋಜೆನ್ ಮತ್ತು ಪ್ರೋತಾಬಿನ್ ಎಂಬ ಪ್ರೋಟೀನ್ಗಳ ಕಾರ್ಯ ಏನು ಅಂತ ಕೇಳಿದ್ದಾರೆ. ಸೊ ಪ್ಲಾಸ್ಮಾದಲ್ಲಿ ಕಂಡುಬರತಕ್ಕಂಥ ಫೈಬ್ರಿನೋಜೆನ್ ಮತ್ತು ಪ್ರೋತಾಬಿನ್ಗಳ ಪ್ರೋಟೀನ್ ಕಾರ್ಯ ಏನು ಅಂತ ಕೇಳಿದ್ದಾರೆ. ಸೊ ಇವುಗಳ ಕಾರ್ಯ ಏನಪ್ಪ ಅಂದರೆ ರಕ್ತ ಹೆಪ್ಪುಗಟ್ಟುವಂತೆ ಸಹಾಯ ಮಾಡುವುದು ಇವುಗಳ ಕಾರ್ಯವಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ತೀವ್ರ ಕಿವುಡುತನ ಹೊಂದಿರುವವರಿಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸುತ್ತಾರೆ. ಹಾಗಾದರೆ ಈ ಚಿಕಿತ್ಸೆಯಲ್ಲಿ ಬಳಕೆಯಾಗ್ತಕ್ಕಂಥ ಲೋಹ ಯಾವುದು ಅಂತ ಕೇಳ್ತಾರೆ. ಸೊ ಅಂದರೆ ಯಾರಿಗೆ ಕಿವಿ ಕೇಳ್ತಿರಂಗಿಲ್ಲೋ ಅವರಿಗೆ ಏನಪ್ಪ ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಸೊ ಇದರಲ್ಲಿ ಬಳಸ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಟೈಟಾನಿಯಂ ಬಳಸ್ತಾರೆ ಸ್ನೇಹಿತರೆ. ಸೊ ಟೈಟಾನಿಯಮನ್ನು ಬಳಸಿ ಅಳವಡಿಸಿ ಅದರೊಳಗಡೆ ಏನಪ್ಪ ಅಂದರೆ ಅವರಿಗೆ ಕಿವಿ ಕೇಳೋ ರೀತಿಯಾಗಿ ಮಾಡ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಹೂವಿನ ಬಣ್ಣಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಹೂವಿಗೆ ಬಣ್ಣ ಬರಲು ಅದಕ್ಕೆ ಕಾರಣ ಏನಪ್ಪ ಅಂದರೆ ಪೈಟೋಕ್ರೋಮ್ಸ್ ಇರುವ ಕಾರಣ ಅದಕ್ಕೆ ಬಣ್ಣ ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಹೆಚ್ಚಿರುವುದರಿಂದ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ಅಂದರೆ ಅನಿಮಿಯಾ ನರ ಸಂಬಂಧಿ ಕಾಯಿಲೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಹೆಚ್ಚಿರುವುದರಿಂದ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ನರ ಸಂಬಂಧಿ ಕಾಯಿಲೆ ಉಂಟಾಗುತ್ತದೆಯಪ್ಪ ಅಂತಂದರೆ ಇದು ಕ್ಲೋರೈಡ್ ಹೆಚ್ಚಿರುವ ಕಾರಣ ಇದು ಉಂಟಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಟಂಗ್ಸ್ಟನ್ ಎಂಬುದು ಏನಂತ ಕೇಳಿದ್ದಾರೆ. ಸೊ ಟಂಗ್ಸ್ಟನ್ ಅಂತ ಅಂದರೆ ಏನಪ್ಪ ಅಂದರೆ ಇದೊಂದು ಅತ್ಯಧಿಕ ಕರಗುವ ಬಿಂದು ಹೊಂದಿದೆ. ಸೊ ಟಂಗ್ಸ್ಟನ್ ಅಂತ ಅಂದರೆ ಇದು ಜಾಸ್ತಿ ಮ್ಯಾಕ್ಸಿಮಮ್ ಒಂದು ಮೆಲ್ಟಿಂಗ್ ಪಾಯಿಂಟ್ ಇದೆ. ಸೊ ಅದಕ್ಕೋಸ್ಕರನೇ ಇದನ್ನು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಉಪಯೋಗಿಸ್ತಾರೆ. ಸೊ ನೆಕ್ಸ್ಟ್, ಈ ಕೆಳಗಿನ ಯಾವುದು ಥೈರಾಯ್ಡ್ ಚಿಕಿತ್ಸೆಗಾಗಿ ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಥೈರಾಯ್ಡ್ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥದ್ದು ರೇಡಿಯೋ ಅಯೋಡಿನನ್ನು ಬಳಸ್ತಾರೆ. ರೇಡಿಯೋ ಅಯೋಡಿನನ್ನು ಥೈರಾಯ್ಡ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ ಅಂತ ಕೇಳಿದ್ದಾರೆ. ಸೊ ಗಾಳಿಯಲ್ಲಿ ಶಬ್ದದ ವೇಗ ಯಾವುದನ್ನು ಅವಲಂಬಿಸಿಲ್ಲ ಅಂತಂದರೆ ತಾಪಮಾನವನ್ನು ಅವಲಂಬಿಸಿದೆ. ಸೊ ಸಾಂದ್ರತೆ ಅವಲಂಬಿಸಿದೆ, ಆರ್ದ್ರತೆ ಕೂಡ ಅವಲಂಬಿಸಿದೆ, ಬಟ್ ಒತ್ತಡಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಆನ್ಸರ್ ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. ಗಾಳಿಯಲ್ಲಿ ಶಬ್ದದ ವೇಗ ಒತ್ತಡಕ್ಕೆ ಸಂಬಂಧಪಟ್ಟಿಲ್ಲ. ಎಲೆಕ್ಟ್ರಾನಿಕ್ಸ್ ಬೇಸುಗೆ ಕೆಲಸದಲ್ಲಿ ಸಾಮಾನ್ಯವಾಗಿ ಬಳಸುವ ಬೇಸುಗೆ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತವೆ ಅಂತ ಕೇಳಿದರೆ. ಸೊ ಬೇಸುಗೆ ವಸ್ತುಗಳು ಸಾಮಾನ್ಯವಾಗಿ ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟಿರುತ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಲೆಡ್ ಆ್ಯಂಡ್ ಕಾಪರ್. ನೆಕ್ಸ್ಟ್, ಶತ್ರು ಶಿಬಿರಗಳನ್ನು ಪತ್ತೆ ಹಚ್ಚಲು ಆರ್ಮಿನ ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ವಿಕಿರಣಗಳನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಶಸ್ತ್ರ ಶಿಬಿರಗಳನ್ನು ಪತ್ತೆ ಹಚ್ಚಲು ಅವೆಗೆಂಪು ವಿಕಿರಣಗಳನ್ನು ಬಳಸ್ತಾರೆ. ಅವೆಗೆಂಪು ವಿಕಿರಣವನ್ನು ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸೇಫ್ಲಿ ವ್ಯಾಲ್ಯೂ ಥಿಯರಿ ಅಂದರೆ ಸುರಕ್ಷಾ ಕವಾಟ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸೇಫ್ಲಿ ವ್ಯಾಲ್ಯೂ ಥಿಯರಿಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಲಾಲಾ ಲಜಪತ್ ರಾಯರವರು ಇದನ್ನು ಪ್ರತಿಪಾದಿಸಿದವರಾಗಿದ್ದಾರೆ. ನೆಕ್ಸ್ಟ್, ಸೇಫ್ಟಿ ವಾಲ್ ಥಿಯರಿ ಅದು. ನೆಕ್ಸ್ಟ್ 1 ಜನವರಿ 1913ರಂದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಲಾಲಾ ಹರ್ದಯಾಳ್ ಮತ್ತು ಸೋಹನ್ ಸಿಂಗ್ ಬಕ್ನಾ ಗದ್ದರ್ ಪಕ್ಷ ಸ್ಥಾಪಿಸಿದರು. ಹಾಗಾದರೆ ಗದ್ದರ್ ಎಂಬ ಪದವನ್ನು ಬಳಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಗದ್ದರ್ ಅನ್ನುವಂಥ ಪದವನ್ನು ಬಳಸಿದವರು ಯಾರಪ್ಪ ಅಂತಂದರೆ ಬಾಬಾ ಗುರುದತ್ ಸಿಂಗ್ ರವರು ಫಸ್ಟ್ ಇದನ್ನು ಬಳಸಿದವರಾಗಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವ್ಯಾಲೆಂಟೈನ್ ಬರೋಲನ್ನು ತನ್ನ ಇಂಡಿಯನ್ ಅನ್ರೆಸ್ಟ್ ಕೃತಿಯಲ್ಲಿ ಯಾರನ್ನು ಭಾರತದ ಅಶಾಂತಿಯ ಜನಕ ಎಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಸೊ ವ್ಯಾಲೆಂಟೈನ್ ಬರೋಲ್ನು ತನ್ನ ಇಂಡಿಯನ್ ಅನ್ರೆಸ್ಟ್ ಕೃತಿಯಲ್ಲಿ ಯಾರನ್ನ ಭಾರತದ ಅಶಾಂತಿಯ ಜನಕ ಅಂತ ಕರೆಯಲಾಗುತ್ತದೆ ಅಂತಂದರೆ ಬಾಲಗಂಗಾಧರ್ ತಿಲಕರವರನ್ನು ಕರೆಯಲಾಗುತ್ತದೆ. ಅನ್ರೆಸ್ಟ್ ಕೃತಿ ಒಳಗಡೆ ಭಾರತದ ಅಶಾಂತಿಯ ಜನಕ ಅಂತ ಬಾಲಗಂಗಾಧರ್ ತಿಲಕರವರನ್ನು ಕರೆಯಲಾಗುತ್ತದೆ. ನೆಕ್ಸ್ಟ್,
ಈ ಕೆಳಗಿನ ಯಾರನ್ನು ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾರನ್ನು ಕರ್ನಾಟಕ ದೇವಾಲಯದ ವಾಸ್ತುಶಿಲ್ಪದ ಪ್ರವರ್ತಕ ಅಂತ ಕರೀತಾರೆ ಅಂತ ಅಂದರೆ ಆಪ್ಷನ್ ಬಿ, ಬಾದಾಮಿಯ ಚಾಲುಕ್ಯರನ್ನು ಕರೆಯಲಾಗುತ್ತದೆ. ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕರೆಂದು ಬಾದಾಮಿ ಚಾಲುಕ್ಯರನ್ನು ಕರೆಯಲಾಗುತ್ತದೆ. ತ್ರಿಭುವನ ಮಲ್ಲ ಮತ್ತು ಪರಮೋಡಿ ದೇವ ಎಂಬ ಬಿರುದು ಹೊಂದಿದ ಕಲ್ಯಾಣದ ಚಾಲುಕ್ಯರ ಅರಸರು ಯಾರು ಅಂತ ಕೇಳಿದ್ದಾರೆ. ಸೊ ತ್ರಿಭುವನ ಮಲ್ಲ ಮತ್ತು ಪರಮೋಡಿ ದೇವ ಎಂಬ ಬಿರುದನ್ನು ಹೊಂದಿದ ಕಲ್ಯಾಣ ಚಾಲುಕ್ಯರ ಅರಸರು ಯಾರಪ್ಪ ಅಂತಂದ್ರೆ ಇದು ಆಪ್ಷನ್ ಡಿ, 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಅರಸನಾಗಿದ್ದು ತ್ರಿಭುವನ ಮಲ್ಲ ಮತ್ತು ಪರಮೋಡಿ ದೇವ ಅಂತ ಬಿರುದನ್ನು ಹೊಂದಿದ ಅರಸನಾಗಿದ್ದಾನೆ. ನೆಕ್ಸ್ಟ್, ಅಭಿಲಾಷ ತೀರ್ಥ ಚಿಂತಾಮಣಿ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಅಭಿಲಾಷ ತೀರ್ಥ ಚಿಂತಾಮಣಿ ಕೃತಿಯನ್ನು ಬರೆದವರು ಯಾರಪ್ಪ ಅಂತ ಅಂದರೆ ಆಪ್ಷನ್ ಎ, 3ನೇ ಸೋಮೇಶ್ವರ. ಇದನ್ನು ಬರೆದಿರ್ತಕ್ಕಂಥದ್ದು 3ನೇ ಸೋಮೇಶ್ವರ. ನೆಕ್ಸ್ಟ್, ಅಶೋಕ ಮಹಾಸೇನನು ಮಗಧದ ರಾಜ ಎಂದು ಮತ್ತು ಬೌದ್ಧ ಧರ್ಮ ಸ್ವೀಕರಿಸಿದ ಮಾಹಿತಿ ಒಳಗೊಂಡ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಅಶೋಕ ಮಹಾಸೇನನು ಮಗಧದ ರಾಜ ಎಂದು ಮತ್ತು ಬೌದ್ಧ ಧರ್ಮ ಸ್ವೀಕರಿಸಿದ ಮಾಹಿತಿ ಒಳಗೊಂಡ ಶಿಲಾಶಾಸನ ಯಾವುದಪ್ಪ ಅಂತಂದ್ರೆ ಇದು ಬಬ್ರು ಶಿಲಾಶಾಸನ. ನೋಡಿ, ಬಬ್ರು ಶಿಲಾಶಾಸನ ಇದನ್ನು ಒಳಗೊಂಡಿರ್ತಕ್ಕಂಥ ಶಿಲಾಶಾಸನ ಆಗುತ್ತೆ. ನೆಕ್ಸ್ಟ್, ತಮಿಳು ರಾಮಾಯಣ ಬರೆದ ಕಂಬನ್ ಇವನ ಆಸ್ಥಾನದಲ್ಲಿದ್ದನು ಅಂತ ಕೇಳಿದ್ದಾರೆ. ಸೊ ತಮಿಳು ರಾಮಾಯಣ ಬರೆದಿರ್ತಕ್ಕಂಥ ಕಂಬನ್ ಯಾರ ಆಸ್ಥಾನದಲ್ಲಿದ್ದನು ಅಂತಂದರೆ 1ನೇ ಕುಲೋತ್ತುಂಗ ಚೋಳನ ಆಸ್ಥಾನದಲ್ಲಿದ್ದ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ವಿಜಯನಗರದ 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಇಬ್ನ ಬಟೂಟ ಬರೆದಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಜಯನಗರದ 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಇಬ್ನ ಬಟೂಟ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದರೆ ಇದು ಕಿಲಾಬ್ ಉಲ್ ರಹಲ್ ಅನ್ನುವಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನು ಹೊಂದಿಸಿ ಬರೆದಾಗ ನೋಡ್ರಿ ಸರಿಯಾಗಿರ್ತಕ್ಕಂಥದ್ದು ಪೇಶ್ವೇರವರು ಎಲ್ಲಿ ಆಳ್ತಾ ಇದ್ರು? ಪುಣಾವನ್ನು ಆಳ್ತಾ ಇದ್ರು ಪೇಶ್ವೇರವರು. ಇನ್ನು ಗಾಯಕ್ವಾಡರವರು ಬರೋಡವನ್ನು ಆಳ್ತಾ ಇದ್ರು. ಇನ್ನು ಹೋಳ್ಕರ್ ಅವರು ಇಂದೋರನ್ನು ಆಳ್ತಾ ಇದ್ರು, ಇಂದೋರನ್ನು. ಇನ್ನು ಸಿಂಧಿಯಾ ಗ್ವಾಲಿಯರನ್ನು ಆಳ್ತಾ ಇದ್ರು. ಸೊ ಇಲ್ಲಿ ನೋಡ್ರಿ 3, 2, 4, 1 ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಹೋಲಿಕೆ ಆಗುತ್ತೆ. ನೆಕ್ಸ್ಟ್, ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲೆ ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ಕೇಳಿದ್ದಾರೆ. ಸೊ ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲೆ ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ವೆಂಕಟಪ್ಪ ನಾಯಕನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ನದಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಈ ಮೇಲಿನವುಗಳಲ್ಲಿ ಗೋದಾವರಿಯ ಉಪನದಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಗೋದಾವರಿ ನದಿಯ ಉಪನದಿಗಳು ಯಾವುವು ಅಂತಂದರೆ ವಂಶಧಾರ ಅಲ್ಲ. ಸೊ ಇಂದ್ರಾವಳಿ ಹೌದು. ಸೊ ಗೋದಾವರಿ ನದಿಯ ಉಪನದಿ ಆಗುತ್ತೆ. ಇನ್ನು ಪ್ರಣಹಿತ ಇದು ಕೂಡ ಹೌದು. ಸೊ ಗೋದಾವರಿ ನದಿಯ ಉಪನದಿ. ಪೆನ್ನಾರ್ ಆಗಲ್ಲ ಸ್ನೇಹಿತರೆ. ಸೊ 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಮೆಡಿಟೇರಿಯನ್ ಸಮುದ್ರವು ಕೆಳಗಿನ ಯಾವ ದೇಶಗಳ ಗಡಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮೆಡಿಟೇರಿಯನ್ ಸಮುದ್ರ ಯಾವ ದೇಶಗಳ ಗಡಿಯಾಗಿದೆ ಅಂತಂದರೆ ಇದು ಏನಪ್ಪ ಅಂದರೆ ಜೋರ್ಡಾನ್ ಅಲ್ಲ, ಇರಾಕ್ ಅಲ್ಲ, ಲೆಬನಾನ್ ದೇಶದ ಗಡಿಯಾಗುತ್ತೆ. ಇನ್ನು ಸಿರಿಯಾ ಕೂಡ ಬರುತ್ತೆ. ಸೊ ಇಲ್ಲಿ 3 ಮತ್ತು 4 ಮಾತ್ರ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಥರ್ಮಲ್ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಥರ್ಮಲ್ ವಿದ್ಯುತ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಕವಾಸ ಗುಜರಾತ್ನಲ್ಲಿ ಬಂದು ಬರುತ್ತೆ ಅನ್ನೋದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಮಿಕ್ಕಿದ 3 ತಪ್ಪಾಗಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಹಳೆಯ ಮಡಿಕೆ ಪರ್ವತಗಳು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ಅರಾವಳಿ ಪರ್ವತಗಳು ಹಳೆಯ ಮಡಿಕೆ ಪರ್ವತಗಳಾಗಿವೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ರಾಯಪುರ ಪ್ರಸಿದ್ಧವಾಗಿದೆ. ಸೊ 2ನೇದು ಮೊಳಕಾಲ್ಮುರಿ ಪ್ರಸಿದ್ಧವಾಗಿದೆ. ಮತ್ತು ಅಮರಾವತಿ ಕೂಡ ಹೌದು. ಸೊ ಕಂಚಿಪುರಂ ಇಲ್ಲ. ಸೊ 1, 2, 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ
ವ್ಯತ್ಯಾಸಗಳಿಗೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ವ್ಯತ್ಯಾಸಗಳಿಗೆ ಕಾರಣ ಏನಪ್ಪ ಅಂದರೆ ಭೂ ಅಕ್ಷದ ಹೋಲುವಿಕೆಯ ಪರಿಭ್ರಮಣೆಯು ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣವಾಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ ಎರಡು ಖಂಡಗಳು ಬೇರ್ಪಡುತ್ತವೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು ಪನಾಮ ಕಾಲುವೆಯಿಂದ ಬೇರ್ಪಡ್ತಕ್ಕಂಥ ನದಿಗಳಾಗಿವೆ ಅಥವಾ ಖಂಡಗಳಾಗಿವೆ. ಪನಾಮ ಕಾಲುವೆ ಖಂಡಗಳು ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಟರ್ಕಿ ದೇಶ ಯಾವುದರ ನಡುವೆ ಸ್ಥಿತವಾಗಿದೆ ಅಂತಂದರೆ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಸ್ಥಿತವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಇಂಡೋನೇಷ್ಯಾ ದ್ವೀಪ ಸಮೂಹವು ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹವಾಗುತ್ತೆ. ನೆಕ್ಸ್ಟ್, ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ನಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಅಟಲ್ ಸುರಂಗ, ಇದು ಅಟಲ್. ಸೊ ಇದು ಏನಪ್ಪ ಅಂದರೆ ಆಪ್ಷನ್ ಸಿ ರೋಹತಾಂಗ್ ಪಾಸ್ನಲ್ಲಿ ನಿರ್ಮಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಸೊ ನಾಳೆ ಕೂಡ ಇದೇ ರೀತಿಯಾದ ನೆಕ್ಸ್ಟ್ ಕ್ವಶನ್ ಪೇಪರ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ಕೊನೆಯವರೆಗೂ ನೋಡಿದ ಕೆಲವು ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.